ಸೊ ಇಲ್ಲಿ ಶ್ರೀಶೈಲಮಲ್ಲಿ ಇನ್ನೊಂದು ನೋಡೋ ಅಂಥ ಒಂದು ಪ್ಲೇಸ್ ಅಂದರೆ ಛತ್ರಪತಿ ಶಿವಾಜಿ ಸ್ಫೂರ್ತಿ ಕೇಂದ್ರ ಶ್ರೀಶೈಲಂ ಅಂತ ಹಾಕಿದ್ದಾರೆ ಬೋರ್ಡು. ಸೊ ಇಲ್ಲಿ ಛತ್ರಪತಿ ಶಿವಾಜಿ ಅವರು ಬಂದಿದ್ರಂತೆ ಆ ಕಾಲದಲ್ಲಿ. ಸೊ ಹಾಗಾಗಿ ಇಲ್ಲೊಂದು ಸ್ಫೂರ್ತಿ ಕೇಂದ್ರ ಒಂದಿದೆ. ಅವ್ರಿಗೆ ದೇವಿ ಕತ್ತಿ ನೀಡಿರ್ತಕ್ಕಂಥ ಒಂದು ಇದರಿಂದ ಇಲ್ಲಿ ಬಂದು ಇಲ್ಲಿ ಅವರು ದೇವ್ರನ್ನ ದರ್ಶನ ಪಡ್ಕೊಂಬಂದವ್ರೆ. 15 ರೂಪೀಸ್ ಎಂಟ್ರಿ ಫೀ. ಅದು ಕ್ಯಾಶ್ ಮಾತ್ರ, ಫೋನ್ಪೇ ಗೂಗಲ್ ಪೇ ಎಲ್ಲ ಏನೂ ಇಲ್ಲ. ಇಲ್ಲಿ ಪಾರ್ಕಿಂಗ್ ಸ್ಪೇಸು ಇದು ಮೇನ್ ರೋಡಲ್ಲೇ. ಸೊ ಒಳಗಡೆ ಈ ಥರ ಇದೆ. ಮೂರು ಬಿಲ್ಡಿಂಗ್ ಐತಪ್ಪ ಇಲ್ಲಿ. ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು ಮೇಲ್ಗಡೆ. ಸರಿಯಾಗಿ ಸುಡ್ತೈತೆ ಕಾಲು. ಇಲ್ಲಿ ಡೀಟೇಲ್ಸ್ ಇದೆ, ಅವ್ರು ಏನೇನು ಮಾಡಿದ್ರು ಅಂತ. ಕೆಳಗಡೆ ಸ್ಟೋರಿ ಹೇಳಿರ್ತಾರೆ, ನೀವು ಚೆಕ್ ಮಾಡಿ ಓದ್ಕೊಂಡು ಹೋಗ್ಬೋದು. ಇದು ರಾಮದಾಸ್ ಅವ್ರ ಮನೆಯಲ್ಲಿ
ಶಿವಾಜಿ ಮಹಾರಾಜರವರು ಊಟ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಶೈಲಂಗೆ ಶಿವಾಜಿ ಮಹಾರಾಜರು ಬಂದಾಗ ಪೂಜೆ ಸಲ್ಲಿಸಿರ್ತಕ್ಕಂಥದ್ದು. 24 ಮಾರ್ಚ್ 1677ರಲ್ಲಿ ಶಿವಾಜಿ ಮಹಾರಾಜರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿರೋದು. ಸೊ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಕನ್ನಡದಲ್ಲೈತೆ, ನೋಡ್ಬೋದು. ಮತ್ತು ಶಿವಾಜಿ ಮಹಾರಾಜರು ತಿರುಪತಿಗೆ ಹೋಗಿರ್ತಕ್ಕಂಥದ್ದು ಒಂದು ಇದಿದೆ. ಚಂದ್ರಗಿರಿ, ರಾಜಗಿರಿ ಮತ್ತು ಕೃಷ್ಣಗಿರಿ ಅವ್ರಿಗೆ ಅಲ್ಲಿ ಹೋಗಿ ಮಾಡಿರ್ತಕ್ಕಂಥದ್ದು ಇಲ್ಲಿದೆ ಡೀಟೇಲ್ಸು. ಅವ್ರಿಗೆ QR ಕೋಡ್ ಇದೆ. 3D ಚಿತ್ರಗಳ ಮೂಲಕ ಶಿವಾಜಿ ಇತಿಹಾಸ ನೋಡಿ ಅಂತ ಹೇಳಿದರೆ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸ್ಟೋರಿ ಗೊತ್ತಾಗುತ್ತೆ. ಸ್ಕ್ಯಾನ್ ಮಾಡಿದ್ರೆ ಆ್ಯಂಡ್ ಇಲ್ಲಿ ಛತ್ರಪತಿ ಮಹಾರಾಜರ ಒಂದು ಆಸ್ಥಾನವನ್ನು ಮಾಡಿದ್ದಾರೆ. ಛತ್ರಪತಿ ಶಿವಾಜಿ వాళ్ళకు ఉంటుంది ఉంటుంది. ಎಂಟ್ರೆನ್ಸ್ ಎಕ್ಸಿಟ್ ಎಲ್ಲ ಈ ಕಡೆನೇ. ಶ್ರೀಶೈಲಂಗೆ ಹೋಗ್ಬೇಕು ಮತ್ತು ಶ್ರೀಶೈಲಮಿಂದ ಹೊರಗಡೆ ಹೋಗ್ಬೇಕು ಮತ್ತು ಶ್ರೀಶೈಲಮಿಂದ ಶ್ರೀಶೈಲಂಗೆ ಒಳಗಡೆ ಬರಬೇಕು ಅಂದರೆ ಇದೇ ಎಂಟ್ರೆನ್ಸು. ಈ ಎಂಟ್ರೆನ್ಸು ಮತ್ತು ಇಲ್ಲಿ ಪಾರ್ಕಿಂಗ್ ಸ್ಪಾಟು ಇದೆ ಎಂಟ್ರೆನ್ಸ್ ಆಗಿದ ತಕ್ಷಣ. ಸೊ ಇಲ್ಲಿಂದ ನಾವು ಮೇಲೆ ಹತ್ತಬೇಕು. ಎಲ್ಲಿಗೆ ಅಂದರೆ ಶಿಖರಂಗೆ ಅಂತ, ಶ್ರೀಶೈಲಂ ಶಿಖರಂ. ಇವಾಗ ಇಷ್ಟು ಮೇಲಕ್ಕೆ ಬಂದ್ವಿ ಕೆಳಗಡೆಯಿಂದ. ಇನ್ನು ಹತ್ತಬೇಕು. ಶ್ರೀಶೈಲಂಗೆ ಬಂದರೆ ಈ ಪ್ಲೇಸ್ನ ನಾವು ಯಾರೂ ಮಿಸ್ ಮಾಡ್ಕೊಬಾರ್ದು. ಯಾಕೆ ಅಂದರೆ ಈ ಟಾಪಿಂದ ನೋಡಿದ್ರೆ ನಮಗೆ ಶ್ರೀಶೈಲಂನ ಒಂದು ಗೋಪುರದ ಕಳಸ ಕಾಣಿಸುತ್ತೆ. ದೇವಸ್ಥಾನದ್ದು, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ್ದು ಕಳಸ ಕಾಣಿಸುತ್ತೆ. ಸೊ ಆ ದರ್ಶನ ಪಡೆದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡಿ ಇಲ್ಲಿ ಬ್ಯಾಕ್ ಸೈಡ್ ವ್ಯೂ. ಕೋತಿಗಳಿದೆ, ಎಲ್ಲೋದ್ರೂ ಕೋತಿ ಇದೆ. ತುಂಬ ಜಾಗ್ರತೆಯಿಂದ ಇರಬೇಕು.
ಇವಾಗ ನನಗೆ ಆ್ಯಕ್ಚುಲಿ ನಮ್ಗೆ ಅಲ್ಲಿ ಗೊತ್ತಿರಲಿಲ್ಲ, ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾಯಿದ್ವಿ. ನೀವು ಟೋಲ್ ಗೇಟಿಂದ ಒಂದು ಸ್ವಲ್ಪ ಹಿಂದೆನೇ ಈ ಥರ ಒಂದು ರೋಡ್ ಕಾಣಿಸುತ್ತೆ ರೈಟ್ ಸೈಡ್ಗೆ. ಸೊ ಅಲ್ಲಿ ತೊಗೊಂಡ್ರೆ ನಿಮ್ಮ ಓನ್ ವೆಹಿಕಲ್ ಏನಾದರೂ ಇದ್ದರೆ ಡೈರೆಕ್ಟ್ ಅಲ್ಲಿವರೆಗೂ ಹೋಗ್ಬೋದು. ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಕಲ್ಯಾಣಿ ಇದೆ, ತುಂಬ ವಿಶೇಷವಾದಂಥ ಕಲ್ಯಾಣಿ. ಬಟ್ ಇವಾಗ ಎಲ್ಲ ಈ ಥರ ಇದಾಗ್ಬಿಟ್ಟಿದೆ, ಗಲೀಜಾಗಿದೆ. ಸೊ ಯಾಕಿದು ತುಂಬ ವಿಶೇಷವಾದದ್ದು, ಈ ಶಿಖರಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ನಾವು ಈಗ ಇಲ್ಲಿ ಶಿವ ಅಂದರೆ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ ಇಲ್ಲಿ ಆ್ಯಕ್ಚುಲಿ ಇರೋದು. ಸೊ ಒಂದು ಸಾತಿ ಶಿವ ಮತ್ತು ಪಾರ್ವತಿ ಇಬ್ಬರೂ ವೃದ್ಧರಾಗಿ ಅಂದರೆ ತುಂಬ ವಯಸ್ಸಾಗಿ ಆ ರೀತಿ ಬಂದಿದ್ರಂತೆ. ಇಲ್ಲಿಗೆ ಬಂದು ಭಕ್ತರ ಒಂದು ಎಷ್ಟು ಭಕ್ತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಆ ರೀತಿ ಬಂದಿದ್ರಂತೆ. ಬಂದಾಗ ಶಿವಪ್ಪ ಏನು ಮಾಡ್ದ ಅಂದರೆ ಈ ಕಲ್ಯಾಣಿಯಲ್ಲಿ ಬಿದ್ದೋಗ್ಬಿಟ್ರಂತೆ. ಸೊ ಬಿದ್ದಾದಮೇಲೆ ಪಾರ್ವತಿ ಮಾತೆ ಏನು ಮಾಡಿದ್ರು, ಪರೀಕ್ಷೆ ಅಂದರೆ ಪರೀಕ್ಷೆ ಅಲ್ವಾ. ಸೊ ಹಾಗಾಗಿ ಪಾರ್ವತಿ ಮಾತೆ ಏನು ಮಾಡಿದ್ರು ಅಂದರೆ ಇಲ್ಲಿ ಇರ್ತಕ್ಕಂಥ ಜನರಿಗೆಲ್ಲ ಅವರು ಕೇಳಿದ್ರಂತೆ, ಸೊ ನಮ್ಮ ಗಂಡ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಯಾರಾದರೂ ಬಂದು ಕಾಪಾಡಿ ಅಂತ. ಸೊ ಅದಕ್ಕೆ ಒಂದು ಕಂಡೀಷನ್ ಹಾಕಿದ್ರಂತೆ, ಕಾಪಾಡಿ ಅಂದಿದ್ದಕ್ಕೆ. ಸೊ ಏನು ಕಂಡೀಷನ್ ಅಂದರೆ, ಸೊ ಯಾರು ಪಾಪ ಮಾಡಿರಲ್ವ ಅವರು ಮಾತ್ರ ಶಿವಪ್ಪನ ಮೇಲೆತ್ಬೋದು ಅನ್ನೋದು ಒಂದು ಕಂಡೀಷನ್ ಇತ್ತಂತೆ. ಸೊ ಆ ಕಂಡೀಷನ್ನ ಕೇಳಿ ಎಲ್ಲರೂ ದೂರ ಹೋಗ್ಬಿಟ್ರಂತೆ. ಕಡೆಗೆ ಭಕ್ತಿ ಅನ್ನೋದು ಪ್ರೂವ್ ಆಗಬೇಕಲ್ಲ, ಅದಕ್ಕೆ ವೇಶ್ಯ ಒಬ್ಬರು ಬಂದ್ರಂತೆ. ಬಂದಿದ್ದಕ್ಕೆ ಎಲ್ಲರೂ ಇವರು ವೇಶ್ಯ ತುಂಬ ಪಾಪ ಮಾಡೋರೆ, ಆಗಲ್ಲ ಅಂತ ಅಂದ್ಕೊಂಡ್ರಂತೆ. ಆದರೆ ಅವರೇ ಬಂದು ಶಿವಪ್ಪನ ಹೇಳಿದ್ರಂತೆ. ಏನಕ್ಕೆ ಅಂದರೆ ಅವ್ರಿಗೆ ಶಿವಪ್ಪನ ಮೇಲೆ ಅಷ್ಟು ಭಕ್ತಿ ಇತ್ತಂತೆ. ಸೊ ಅವ್ರಿಗೆ ಶಿವಪ್ಪ ಮುಕ್ತಿ ಕೊಟ್ರಂತೆ. ಅದು ಇಲ್ಲಿನ ಕತೆ, ಪ್ರತೀತಿಯಲ್ಲಿರ್ತಕ್ಕಂಥ ಒಂದು ಕತೆ. ಬನ್ನಿ ನಾವು ಇಲ್ಲಿ ಬಂದ್ವಿ, ಶಿಖರದ ದರ್ಶನ ಪಡೆಯೋಣ. ಸಂಜೆ ಆಗಿದೆ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ಒಬ್ರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಟಿಕೆಟು ಶಿಖರ ದರ್ಶನಕ್ಕೆ. ಸೊ ಜನ ನೋಡ್ಬೋದು ಮೇಲ್ಗಡೆ ಶಿಖರ ದರ್ಶನಕ್ಕೆ, ಕೆಳಗಡೆ ಶಿವಾಲಯ ಇದೆ. ನಾವು ಈ ರೀತಿ ಹೋಗಬೇಕು. ಮೇಲೇನೂ ಒಂದು ವಾಚ್ ಟವರ್ ಮಾಡೋರೆ. ಇದು ವ್ಯೂ. ವೆಯ್ಟ್ ಮಾಡಬೇಕು. ಆಲ್ಮೋಸ್ಟ್ ಮೇಲೆ ಬಂದಿದೆ. ಸೊ ಈ ರೀತಿ ನೋಡಬೇಕು. ಇದೆ ಹೇಳಿ ರೇಬು ನಾವು
ಮೇಲೆ ಶಿಖರೇಶ್ವರನ ದರ್ಶನ ಪಡೆದು ಕೆಳಗೆ ಬರ್ತಾಯಿದ್ದೀನಿ. ಅಲ್ಲಿ ದೇವಸ್ಥಾನದ ಹತ್ರ ಕೆಲವೊಂದು ಉಪದೇವಸ್ಥಾನಗಳಿದೆ. ಅದರಲ್ಲೊಂದು ಗಣೇಶ, ಶಿವನ ಲಿಂಗ ದೇವಸ್ಥಾನ, ಮತ್ತು ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಮತ್ತು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಟರ್ನ್ ಮಾಡಿಕೊಂಡ್ರೆ ಅಲ್ಲಿ ಕಾಲಭೈರವ ಸ್ವಾಮಿ ದೇವಸ್ಥಾನ ಇದೆ. ಸೊ ಮಿಸ್ ಮಾಡ್ಕೊಬೇಡಿ, ಇಲ್ಲಿಗೆ ಬಂದರೆ ತುಂಬ ಜನ ದೇವಸ್ಥಾನನ ನೋಡ್ತಾ ಇಲ್ಲ, ನಾನು ನೋಡ್ದಂಗೆ. ಸೊ ನೀವಂತೂ ಮಿಸ್ ಮಾಡ್ಕೊಬೇಡಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.